ಮಂಡ್ಯದ ಕೆರಗೋಡ್ನಲ್ಲಿ ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ವಿವಾದ ಏನಾಗಿತ್ತು ಈಗ ಅದು ಮುಂದುವರಿತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ದಂಗಲ್ ಇವತ್ತಿನಿಂದ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಿಸುವ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಮನೆಗಳಿಗೆ ಕೇಸರಿ ಧ್ವಜ ಕೊಡೋದ್ರ ಮುಖಾಂತರ ಬಿಜೆಪಿ ಅಭಿಯಾನಕ್ಕೆ ಮುಂದಾಗಿದ್ದು, ಹನುಮ ಧ್ವಜ ಇಳಿಸಿದ್ದಕ್ಕೆ ಅಭಿಯಾನದ ಮೂಲಕ ಹೋರಾಟವನ್ನ ಮಾಡಿ ಪಾಠ ಕಲಿಸೋಕೆ ಅಥವಾ ತಕ್ಕ ಉತ್ತರವನ್ನ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರುತ್ತೆ. ಬರೀ ಕೆರಗೋಡು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಇಡೀ ಮಂಡ್ಯದ ಕೆರಗೋಡ್ನಲ್ಲಿ ಆರಂಭ ಆಗಿದ್ದು ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಇದೀಗ ಕೇಸರಿ ಧ್ವಜವನ್ನ ಅಥವಾ ಭಾಗವತ್ ಧ್ವಜವನ್ನ ಕೊಡೋದ್ರ ಮುಖಾಂತರ ಎಲ್ಲರ ಮನೆ ಮೇಲೆ ಹಾರ್ತಾ ಇರಲಿ ಅಂತ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಹನುಮ ಧ್ವಜ ಕೆರಗೋಡ್ನಲ್ಲಿ ಇಳಿಸಿದ್ರಲ್ಲ, ಅದರ ಒಂದು ಮುಂದುವರೆದ ಭಾಗ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನಿಂದ ಅಭಿಯಾನ ಹನುಮ ಧ್ವಜದ ದಂಗಲ್ ಮುಂದುವರಿತಾ ಇದೆ. ಪ್ರತಿಯೊಬ್ಬರ ಮನೆಗೂ ಕೂಡ ಈ ಒಂದು ಕೇಸರಿ ಧ್ವಜವನ್ನ ಕೊಡೋದ್ರ ಮುಖಾಂತರ ಮನೆ ಮೇಲೆ ಹಾರಿಸಿ ಅಂತ ಹೇಳೋದ್ರ ಮುಖಾಂತರ ಅಭಿಯಾನ ಶುರು ಮಾಡ್ತಿದ್ದಾರೆ. ಬಾಬಾ ಖಾಲಿ ಇದೆ ಬಾ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಅವತ್ತು ಧ್ವಜಸ್ತಂಭದಿಂದ ಒಂದೇ ಒಂದು ಕೇಸರಿ ಧ್ವಜ ಕೆಳಗಿಳಿಸಿದ್ರ ಪರಿಣಾಮ ಇವತ್ತು ಸಾವಿರಾರು ಮನೆಗಳ ಮೇಲೆ ಧ್ವಜ ಹಾರೋದಕ್ಕೆ ರೆಡಿ ಆಗ್ತಾ ಇದೆ. ಹೇಗ್ ನಡೀತಾ ಇದೆ ಅಭಿಯಾನ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ವಿದ್ಯಾ, ಕೆರಗೋಡಿನ ಒಂದು ಹನುಮ ಧ್ವಜವನ್ನು ಇಳಿಸಿದಂಥ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಗ್ರಾಮವೇ ಕೂಡ ಏನು ಜಿಲ್ಲಾಡಳಿತ ವಿರುದ್ಧ ಮುಗಿಬೀಳ್ತು. ಜೊತೆಗೆ ಮತ್ತೆ ನಮಗೆ ಹನುಮ ಧ್ವಜವನ್ನು ಆ ಧ್ವಜಸ್ತಂಭದ ಮೇಲೆ ಆರಿಸಬೇಕು ನಿಟ್ಟಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತು. ಇದೀಗ ಬಿಜೆಪಿ ಕಾರ್ಯಕರ್ತರು ಕೆರಗೋಡಿನ ಗ್ರಾಮಗಳಲ್ಲಿರುವಂತಹ ಮನೆಯ ಮೇಲೆ ಆ ಮನೆಯವರಿಗೆ ಬಾವುಟ ಕೊಟ್ಟು ಜೊತೆಗೆ ಮೇಲ್ಗಡೆ ಬಾವುಟವನ್ನು ಆರಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಬಾವುಟವನ್ನು ನಾವು ಇಳಿಸಿದ್ರಿ, ನಾವು ಮನೆಯ ಮೇಲೆ ಸಾವಿರಾರು ಬಾವುಟಗಳನ್ನ ಆರಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಮನೆ ಮೇಲೂ ಕೂಡ ಈ ಬಾವುಟವನ್ನು ಆರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನಾನು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ನವರೇ ಮಾತಾಡಿಸ್ತೀನಿ. ಸರ್, ಒಂದು ಬಾವುಟವನ್ನು ಇಳಿಸಿದ್ರು, ಅದಕ್ಕೋಸ್ಕರ ನೀವು ಸಾವಿರಾರು ಬಾವುಟಗಳನ್ನ ಮನೆ ಮೇಲೆ ಆರಿಸ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಸಾವಿರಾರು ಬಾವುಟ ಅಲ್ಲ, ಲಕ್ಷಾಂತರ ಬಾವುಟ ಬರೀ ನಮ್ಮ ಕೆರಗೋಡಲ್ಲಿ ಮಂಡ್ಯ ತಾಲೂಕಲ್ಲ, ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ವಾಲಂಟ್ರಿಯಾಗಿ ಎಲ್ಲ ಹಿಂದೂ ಪರ ಕಾರ್ಯಕರ್ತರು ಹನುಮ ಧ್ವಜನ ಒಂದು ತಮಗೆಲ್ಲ ಗೊತ್ತು, ಹನುಮನ್ ಬಗ್ಗೆ ನಮಗೆ ವಿಶೇಷವಾದ ಪ್ರೀತಿ ಇದೆ. ಅದರಲ್ಲೂ ಕೇಳಿ ನಮ್ಮ ಕರ್ನಾಟಕ ಹನುಮನ ನಾಡು. ಇವತ್ತು ಏನು ಒಂದು ಧ್ವಜ ಇಳಿಸಿದಾರೋ ಅದಕ್ಕೆ ಪ್ರತಿಕಾರವಾಗಿ ಹಿಂದೂ ಕಾರ್ಯಕರ್ತರು ಪ್ರತಿ ಮನೆಗಳ ಮೇಲೆ ಹನುಮ ಧ್ವಜನ ಇಡೀ ಜಿಲ್ಲೆಯಾದ್ಯಂತ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮೇಲೆ ಹಾಕಂತ ಅಭಿಯಾನ ಇವತ್ತು ಸ್ಟಾರ್ಟ್ ಆಗುತ್ತೆ. ಸರ್, ಅವತ್ತು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ, ಇವಾಗ ಜನರ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಸರ್, ಜನಗಳು ಅವರೇ ವಾರಂಟಿಯಾಗಿ ಬಂದು ಹನುಮ ಭಕ್ತರು ಹಿಂದೂ ಕಾರ್ಯಕರ್ತರು ನಮ್ಮ ಮನೆ ಮೇಲೆ ಧ್ವಜ ಕಟ್ಟಿ ನಮ್ಮನೆ ಅಲ್ಲಿ ಒಂದು ಬಾವುಟ ಇಳಿಸಿದ್ರು, ಇಲ್ಲಿ ಸಾವಿರಾರು ಬಾವುಟ ನಮ್ಮ ಮನೆ ನಾವೇ ಕಟ್ಟಿ ಅಂತ ಅವರೇ ವಾರಂಟಿಯಾಗಿ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೆರಗೋಡು ಭಾಗದಲ್ಲಿ ತಾಯಂದಿರು ಹಿಂದೂ ಭಕ್ತರು ಅವರೇ ಬರ್ತಾ ಇದ್ದಾರೆ. ನಮ್ಮನೆ ಮೇಲೆ ಕಟ್ಟಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಸರ್, ಇದಿಷ್ಟು ಎಲ್ಲ ಮುಖಂಡರು ಮತ್ತೆ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಅಂದ್ರೆ ಒಂದು ಬಾವುಟವನ್ನು ಇಳಿಸಿದ್ರು, ಆ ನಿಟ್ಟಿನಲ್ಲಿ ನಾವು ಸಾವಿರಾರು ಬಾವುಟಗಳನ್ನ ಕೆರಗೋಡಿನಲ್ಲಿ ಆರಿಸ್ತಾ ಇದ್ದೀವಿ, ಇದನ್ನ ಇಳಿಸಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಕೂಡ ಸವಾಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಜನರು ಕೂಡ ಸದ್ಯಕ್ಕೆ ಇವರಿಗೆ ಪೂರಕವಾದಂತೆ ಸ್ಪಂದಿಸ್ತಾ ಇದ್ದಾರೆ. ವಿದ್ಯಾ, ಎಸ್, ಥ್ಯಾಂಕ್ ಯು ರೋಹಿತ್ ತಮ್ಮ ಡೀಟೇಲ್ಸ್ಗೆ. ಮಂಡ್ಯದ ಕೆರಗೋಡ್ನಲ್ಲಿ ಆರಂಭ ಆದಂತಹ ವಿವಾದ ಇವತ್ತು ಅಭಿಯಾನವಾಗಿ ಮಾರ್ಪಾಟಾಗಿದೆ. ಅವತ್ತು ಒಂದು ಧ್ವಜಸ್ತಂಭದಿಂದ ಒಂದು ಧ್ವಜವನ್ನ ಕೆಳಗಿಳಿಸಿದ್ರು, ಆದ್ರೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲರ ಮನೆ ಮೇಲೂ ಕೂಡ ಕೇಸರಿ ಬಾವುಟವನ್ನ ಹಾರಿಸ್ತೀವಿ ಅಂತ ತೀರ್ಮಾನವನ್ನ ತೆಗೆದುಕೊಂಡು ಇದೀಗ ಧ್ವಜವನ್ನ ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನ ಕೂಡ ಅದನ್ನ ಒಪ್ಕೊಳ್ತಾ ಇದ್ದಾರೆ.